Hello everyone, Skills of with Sia ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. What is the difference between symmetric and asymmetric encryption? ಸಿಮಿಟ್ರಿಕ್ ಎನ್ಕ್ರಿಪ್ಷನ್ ಅಲ್ಲಿ ಒಂದೇ ಸಿಂಗಲ್ ಕೀ ಇರುತ್ತೆ. ಅದನ್ನ ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ಗೆ ಯೂಸ್ ಮಾಡ್ತಾರೆ. ಅಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಅಲ್ಲಿ ಪಬ್ಲಿಕ್ ಕೀ ಎನ್ಕ್ರಿಪ್ಟ್ ಮಾಡೋಕೆ ಮತ್ತು ಪ್ರೈವೇಟ್ ಕೀ ಡಿಕ್ರಿಪ್ಟ್ ಮಾಡೋಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಿ ಅಸಿಮೆಟ್ರಿಕ್ ಎನ್ಕ್ರಿಪ್ಷನ್ ತುಂಬಾ ಕಾಮನ್. ಕ್ಯಾನ್ ಎನ್ಕ್ರಿಪ್ಟೆಡ್ ಡೇಟಾ ಬಿ ಡಿಕ್ರಿಪ್ಟೆಡ್ ವಿತೌಟ್ ಎ ಕೀ? ಇಲ್ಲಿ ಕೀ ಇಲ್ದಿದ್ರೆ ಎನ್ಕ್ರಿಪ್ಟೆಡ್ ಡೇಟಾನ ಡಿಕ್ರಿಪ್ಟ್ ಮಾಡೋಕೆ ಆಗಲ್ಲ. ರೈಟ್, ಡಿಕ್ರಿಪ್ಷನ್ ಕೀ ಇದ್ರೆ ಮಾತ್ರ ಡೇಟಾ ಒರಿಜಿನಲ್ ಫಾರ್ಮ್ಗೆ ಬರುತ್ತೆ. ಅದಕ್ಕೆ ಕೀ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್. ಈಸ್ ಎನ್ಕ್ರಿಪ್ಷನ್ 100% ಸೆಕ್ಯೂರ್? ಎನ್ಕ್ರಿಪ್ಷನ್ ಸ್ಟ್ರಾಂಗ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ, ಬಟ್ 100% ಸೆಕ್ಯೂರ್ ಅಂದ್ರೆ ಅಷ್ಟೇ ಅಲ್ಲ. ಆಲ್ಗರಿದಮ್ ಸ್ಟ್ರೆಂತ್, ಕೀ ಲೆಂತ್ ಮತ್ತು ಹ್ಯಾಕರ್ಸ್ ನ ಕೆಪಬಿಲಿಟಿ ಡಿಪೆಂಡ್ ಆಗುತ್ತೆ. ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಸಿಸ್ಟಮ್ ಯೂಸ್ ಮಾಡಿ ನಿಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಕಿಲ್ಸ್ ಆಫ್ ವಿತ್ ಸಿಯಾ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್, ಸೈಬರ್ ಸೆಕ್ಯೂರಿಟಿ ಬಗ್ಗೆ ತುಂಬಾ ಹೆಚ್ಚಿನ ಕಂಟೆಂಟ್ ಬರುತ್ತೆ. ಬಾಯ್, ಸಿ ಯು ಸೂನ್.